ದರುಶನವಾನಿ ತೋರೆಯ ದೇವಾ ದರುಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಪರಮಾತ್ಮ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮದಯಾಕರ ಕೊಡು ಎನಗ ಭಯವ ಪರಮದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿಹೆನಯ್ಯ ಜೀವವು ನೀನೆಂದು ನಂಬಿಹೆನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರುಶನವಾನಿ ತೋರೆಯ ದೇವಾ ದರುಶನವಾನಿ ತೋರೆಯ ಅಣ್ಣನ ಆಜ್ಞೆಯಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿರಾದೆವು. ನಮ್ಮ ಮೇಲೆ ಶ್ರೀಕೃಷ್ಣನ ದಯೆ ಬಾರಲಿಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕಿಗೆ ಹೋಗಿ ಶ್ರೀಕೃಷ್ಣನ ದರ್ಶನ ಭಾಗ್ಯವನ್ನು ಪಡೆದು ಬರುವೆನು. ಅರಣ್ಯವಾಸವ ಆಜ್ಞಾನುಸಾರದೆ ಅರಣ್ಯವಾಸ ಅವರ ಆಜ್ಞಾನುಸಾರದೆ ಆನಂದದಿ ನಾವು ಕಳೆದೆವು ದೇವಾ ಪರಮಾತ್ಮ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರುಶನವಾನಿ ತೋರೆಯ ದೇವಾ ದರುಶನವಾನಿ ತೋರೆಯ ಕೃಷ್ಣ ಶ್ರೀಹರಿ ಭರಳುವೆ ದ್ವಾರಕ ನಗರಕ್ಕೆ ಹರದಿನ ಭರಳುವೆ ದ್ವಾರಕ ನಗರಕ್ಕೆ ಕುರುಮಂಡೋಳಲು ಸಿದ್ಧದ ಗಂಡಿದ ಯುದ್ಧದ ಸುದ್ದಿಯ ಶೀಘ್ರದಕ್ಕೆ ಕುರುಮಂಡೋಳಲು ಸಿದ್ಧದ ಗಂಡಿದ ಯುದ್ಧದ ಸುದ್ದಿಯ ಶೀಘ್ರದರು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ ಅದವ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಎಸಗಿದನ ಅದವ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಎಸಗಿದನು ಕದೀಮನವನು ಎದೆಗೊಡದೆ ಭವಗರಿಯಂತೆ ಕಪ್ಪಿಗನು ಕದೀಮನವನು ಎದೆಗೊಡದೆ ಭವಗರಿಯಂತೆ ಕಪ್ಪಿಗನು ಮಾಧವನ ಬೆಂಬಲದ ಮೆಲೆಯು ವದಂತ ಪಾಂಡವರ ಆರ್ಭಟವ ಮಾಧವನ ಬೆಂಬಲದ ಮೆರೆಯುವ ಮದಂದ ಪಾಂಡವರ ಆರ್ಭಟವ ಕದನದಲ್ಲಿ ಮದವ ಬುರುದಿ ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ ಕದನದಲ್ಲಿ ಮದವ ಬುರುದಿ ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ ಅರ್ಜುನನು
ನನಗಿಂತ ಮೊದಲೇ ದ್ವಾರಕಿಗೆ ಹೊರಟಿರುವುದು. ಅರ್ಜುನ, ನಿನಗಿಂತ ಮೊದಲೇ ಹೋಗಿ ದ್ವಾರಕಿಗೆ ಸೇರಿ ಶ್ರೀಕೃಷ್ಣನ ಆಶ್ರಯವನ್ನು ಪಡೆದು ಬರುವೆನು. ಯಾದವರ ಘನ ಸೈನ್ಯವು ದೊರೆತರೆ ಸ್ವಲ್ಪವೇ ನಡೆಸಿದ ಶತ್ರುಗಳ ಯಾದವರ ಘನ ಸೈನ್ಯವು ದೊರೆತರೆ ಸ್ವಲ್ಪವೇ ನಡೆಸಿದ ಶತ್ರುಗಳ ಓಮ ರಮಣನು ನನ್ನ ಸವಾದ ಓಮ ಗೈವ ಭೀಮನ ಓಮ ರಮಣನು ನನ್ನ ಸಹೋದರ ಓಮ ಗೈವ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಧಿಸಿ ಮಿತ್ರ ಕರ್ಣ ತೊಟ್ಟಿಗಳು ಬಡವ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಗಳು ಬಡವ ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಅರುಸದಿ ದೊರೆಯಲಾಳ್ವೆ ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಅರುಸದಿ ದೊರೆಯಲಾಳ್ವೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವಳಲು ಸಿದ್ಧತೆ ಖಂಡಿತ ಯುದ್ಧದ ಸುದ್ದಿಯ ಸೀತಳರಿಗೆ ಕುರು ಪಾಂಡವಳಲು ಸಿದ್ಧತೆ ಖಂಡಿತ ಯುದ್ಧದ ಸುದ್ದಿಯ ಸೀತಳ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ಬರದಿ ನಾಂ ತೆರಳುವೆ ಕಾಣುವೆ ಮನಮೋಹನ ಕೃಷ್ಣಯ್ಯನ ಕಾಣುವೆ ಮನಮೋಹನ ಕೃಷ್ಣಯ್ಯನ ಕಾಣುವೆ ಮನಮೋಹನ ಕೃಷ್ಣ ಕಾಣುವೆ ಮನಮೋಹನ ಕೃಷ್ಣ ಮಾನವನಂತೆ ತೋರಿ ಈ ಜಗದಳು ಮಾಯ ಜಲವ ಬೀರಿ ಮಾನವನಂತೆ ತೋರಿ ಈ ಜಗದಳು ಮಾಯ ಜಲವ ಬೀರಿ ಮಾನುನಿಯರ ಮನ ಮರುಳುಗೊಳಿಸುವ ಮಾನುನಿಯರ ಮನ ಮರುಳು
ಸ್ವಾಗತ 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 ರುಕ್ಮಿಣಿ ಹೃದಯ ಮೋಹನ ಮುರಳಿ ಗಾನವಾರಿದಿ ಮೋಹನ ಮುರಳಿ ಗಾನವಾರಿದಿ ಸ್ವಾಗತ 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 ಬಮಿನೆ ರುಕ್ಮಿಣಿ ಬಾಯನ್ನ ಮನದಲ್ಲಿ ಮೋಹನ ಮುರಳಿ ಗಾನವಾಯಿನಿ ಬಮಿನೆ ರುಕ್ಮಿಣಿ ಬಾಯನ್ನ ಮನದಲ್ಲಿ ಮೋಹನ ಮುರಳಿ ಗಾನವಾಯಿನಿ ಮೃದು ಮಧುರಾಧುರ ಸುಮಧುರ ಬಾಜಿಣಿ ಮಧುರ ಧುರ ಸುಮಧುರ ಭಾಷಣೆ ಮಾಧವ ಹೃದಯ ಅದಾನಂದ ಮಾಧವ ಹೃದಯ ಮದಾನಂದರು ಬಾಮಿನೆ ರುಕ್ಮಿಣಿ ಮಧುರ ವಿಲಾಸ ಮನಮೋಹನ ಹೃದಯ ನಿವಾಸ ನಿರಂತರ ಮಧುರ ವಿಲಾಸ ಮನಮೋಹನ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ಅನುದಿನ ಅನುಕ್ಷಣ ನಿಮ್ಮಯ ನಮನ ಅನುದಿನ ಅನುಕ್ಷಣ ನಿಮ್ಮಯ ನಮನ ಸ್ವಾಗತ 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 ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವಸುರಿ ಸುರಚಿರ ನವರಾಗಲೀಲಾ ನವಸಿರಿ ಸುರಚಿರ ನವರಾಗಲೀಲ ನೂತನ ಪ್ರೇಮ ಅಮೋಘ ಭಾವ ರುಕ್ಮಿಣಿ ನೂತನ ಪ್ರೇಮ ಅಮೋಘ ಭಾವ ಬಾಮೆನೆ ರುಕ್ಮಿಣಿ ರುಕ್ಮಿಣಿ ಸ್ವಾಗತ 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 ವಾಸುದೇವ ರುಕ್ಮಿಣಿ ವಿರಾಟ್ ನಗರದಿಂದ ಬಂದಂತಿದೆ ಅಲ್ಲಿ ಪಾಂಡವರ ಸಮಾಚಾರವೇನು ರುಕ್ಮಿಣಿ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟ ರಾಜನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ಯುಧಿಷ್ಠಿರನು ತಮಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು
ಪುನಃ ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ದುರ್ಯೋಧನ ಬಳಿಗೆ ಸಂಧಿಗಾಗಿ ಕಳಿಸಿದರು. ಆದರೆ ಆ ದುರ್ಯೋಧನು ಸಂಧಿಗೆ ಸಮ್ಮತಿಸಲಿಲ್ಲವಾದ್ದರಿಂದ ಯುದ್ಧವೇ ಎಂದು ಅನಿವಾರ್ಯವಾಗಿ ಒದಗಿ ಬಂದಂತಿದೆ ರುಕ್ಮಿಣಿ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ಶ್ರಾಂತಿಯ ದಿನಗಳಿಂದ ಕಳೆದು ಹೋದವೆ. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಈ ಕುಸುಮಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸನ್ನು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲವೇ? ರುಕ್ಮಿಣಿ, ಲೋಕ ಸೇವೆ ಅರಕೆ ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ಆದರೆ ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ರುಕ್ಮಿಣಿ, ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಆದರೂ ಏಕೆ? ಯುದ್ಧವೆಂದರೆ ವೀರ ಹೃದಯವು ನರ್ತಿಸುವುದು ಸಹಜ. ಏಳು ವಾಸುದೇವ, ಶಿಶುಪಾಲಾದಿ ದಾನವರು ಸಂವರಿಸಿದ ಆ ನಿನ್ನ ರಕ್ತದ ಚಕ್ರತೃಚಿಯು ಪುನಃ ಜಾಗರಿತವಾಗಿದೆ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಗಳು ಜನ್ಮಿಸಿರುವರೋ ಅದರ ತೀಕ್ಷ್ಣದಾರಿಗೆ ಆಹುತಿಯಾಗಿದೆ. ಹಾ, ಯುದ್ಧವೇನೋ ಒದಗಿ ಬಂದಂತಿದೆ ರುಕ್ಮಿಣಿ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿ ಕಾದಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರು. ಪ್ರಾಣೇಶ್ವರ, ರುಕ್ಮಿಣಿ, ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ನಿಮಗೊಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಈಗ ತಿಳಿದನು ನಿಮ್ಮ ರಾಜನೀತಿ ಕೌಶಲ್ಯವನ್ನು. ಆದರೆ ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿ ಕಾಂಗನೇರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುನಾದದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡೇ ಇರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸೆದೆಬಿಡಿ ನನ್ನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿದೆ. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ಆದರೂ ನಾನು ನಿರಸ್ತನು. ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿದೆ. ಚದುರಂಗ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವ ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಾಮಾವಧಿ ಎಂದು ಜನರೀಗ ತಿಳಿದಿರುವ. ನಾನು ಆ ಜ್ಞಾನವನ್ನು ಅರಿಸುವನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಗೊಳಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲದು ಎಂಬುದು ನಿರೂಪಿಸುವ. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನು ನೋಡಿದೆ. ಸ್ವಾಮಿ, ರುಕ್ಮಿಣಿ, ಏಕಿ ಸಮರವು, ಏಕಿ ಸಮರವು, ಏಕಿ ಸಮರವು, ಏಕಿ ಸಮರವು, ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳನ್ನುಳಿಸಲೇ ಸಮರವು, ಏಕಿ ಸಮರವು. ಚಿಂತನೆ 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 ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಒಲಿಸುವೆ ಚಿಂತನೆ ಚಿಂತನೆ.
ರಕ್ಷಕ ಲೋಕಪಾಲಕನು ನಾನಾಗಿ ನೆರೆ ಕಾಯಿ ಪುರವೆ ಜನರ ಚಿಂತನೆ ಚಿಂತನೆ ತೆರನು ತನ್ನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಒಳ್ಳೆಸು ಚಿಂತನೆ ಚಿಂತನೆ. ಸ್ವಾಮಿ, ರುಕ್ಮಿಣಿ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು? ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಮತ್ತು ನನ್ನ ಪರಿಶ್ರಮದ ಸವಿಕನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಕನಸಾಗಿ ಉಳಿದರು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದರು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರು ಎಂಬುದನ್ನು ನಾನೀಗ ತಿಳಿದಿರು. ನೋಡುತ್ತಿರಲಿ, ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವುದು. ಅಂಬುದೆನ್ನಿದೆ ಎಂಬುದೈಸಿ ಎನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದೆನ್ನಿದೆ ಎಂಬುದೈಸಿ ಎನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ, ಜಾದುಗೈದನ್ನ ಹೃದಯ ರಂಗವ ಓದದೆ ಸೆಳೆದ ಸದಮಲ ಶ್ರೀ, ಓದದೆ ಸೆಳೆದ ಸದಮಲ ಶ್ರೀ. ಅಂಬುದಿನಿದೆ ಕಡಲ ಮಡಿಲಿನ ಮೋಡಿ ಬಂದಾಕ್ಷಣ ಮೋಡಿ ಮಾಡಿದರೆ ಕುಡಿ ನೋಟದಿ. ಕಡಲ ಮಡಿಲಿನ ಮೋಡಿ ಬಂದಾಕ್ಷಣ ಮೋಡಿ ಮಾಡಿದರೆ ಕುಡಿ ನೋಟದಿ. ನಾಡು ಹಿಡಿಸಿ ಅನ್ನ ಹೃದಯ ಬಲ್ಲಂದದಿ, ನಾಡು ಹಿಡಿಸಿ ಅನ್ನ ಹೃದಯ ಬಲ್ಲಂದದಿ. ಪಗಡಿಸಲಾಶಯ ಬೇಡಿದ ಪ್ರಭು, ಪಗಡಿಸಲಾಶಯ ಬೇಡಿದ ಪ್ರಭು. ಕಡಲ ಮಡಿಲಿನ ಅವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ದೇಶಯಿ ಭಾರ್ಗವಿ. ರುಕ್ಮಿಣಿ, ಅವದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ದೇಶಯಿ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ. ರುಕ್ಮಿಣಿ, ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ. ನಿನ್ನ ರೂಪ ರಚಿಸಿದಂತ ಆ ಕೊಂಚಕ್ಕೆ ನಿತ್ಯ ಬಳುವಳಿ ಚಲವೆ, ನಿನ್ನ ರೂಪ ರಚಿಸಿದಂತ ಆ ಕೊಂಚಕ್ಕೆ ನಿತ್ಯ ಬಳುವಳಿ ಚಲವೆ. ಸುರಭಿ ಸುಬೋದಯದಿ ದೇವಿಯ ವರಿಸಿದೆ ನಾ. ಸುರಭಿ ಸುಬೋದಯದಿ ದೇವಿಯ ವರಿಸಿದೆ ನಾ. ಬಂದನ್ನ ಬಂದಿಯಳು ಆನಂದ ಪಡಿಸಿ, ಬಂದನ್ನ ಬಂದಿಯಳು ಆನಂದ ಪಡಿಸಿ. ಅಂಬುದಿನಿದೆ ಎಂದು ದಯಿಸಿ ಎನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿದೆ ಎಂದು ದಯಿಸಿ ಎನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ, ಜಾದುಗೈದನ್ನ ಹೃದಯ ರಂಗವ ಓದದೆ ಸೆಳೆದ ಸದಮಲ ಶ್ರೀ, ಓದದೆ ಸೆಳೆದ ಸದಮಲ ಶ್ರೀ. ಅಂಬುದಿನಿದೆ ಅವಧೇವನು
ನಿಂದಿ ಭಾವನೆ ಬಿಸಿದಾಟ ನವಗುಣಶೀ ಜನಾರ್ದನ ಅವಧೇವನು ನಿನ್ನಿ ಭಾವ ನಿರ್ಮಿಸಿದಾತ ನವಗುಣಶೀ ಜನಾರ್ದನ ಗೌರಿ ಮನೋಹರನ ನಿರ್ವಾಣಿಯ ಪರಿಬ್ರಹ್ಮನ ಹೌದಲ್ಲ ಸ್ವಾಮಿ ಗೌರಿ ಮನೋಹರನ ನಿರ್ವಾಣಿಯ ಪರಿಬ್ರಹ್ಮನ ನಿಮ್ಮ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳ ಚೆಲುವ ಸ್ವಾಮಿ ನಿಮ್ಮ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳ ಚೆಲುವ ಸುರಭಿಷುಕೋದಯದಿ ದೇವನ ವರಿಸಿದನ ಸುರಭಿಷುಕೋದಯದಿ ಶ್ರೀದೇವನ ವರಿಸಿದನ ಬಂದೆನ್ನ ಬಂದಿಯೋಳ ಆನಂದ ಪಡಿಸು ಸ್ವಾಮಿ ಬಂದೆನ್ನ ಬಂದಿಯೋಳ ಆನಂದ ಪಡಿಸು ಕಡಲ ಮಡಿಲಿಗೆ ಮೂಡಿ ಬಂದಾಕ್ಷಿ ಮೋಡಿ ಮಾಡಿ ಕುಡಿ ನೋಟದಿ ಕಡಲ ಮಡಿಲಿಗೆ ಮೂಡಿ ಬಂದಾಕ್ಷಣ ಮೋಡಿ ಮಾಡಿದಿರೆ ಕುಡಿ ನೋಟದಿ ನಾಡಿ ಮಿಡಿಯನ್ನ ಹೃದಯ ಬಲ್ಲಂಗರಿ ಸ್ವಾಮಿ ನಾಡಿ ಮಿಡಿಸಿಯನ್ನ ಹೃದಯ ಬಲ್ಲಂಗರಿ ಪಗಡಿಸಲಾಶ್ರಯ ಬೇಡಿದ ಕರು ಪಗಡಿಸಲಾಶ್ರಯ ಬೇಡಿದ ಕರು ಕಡಲ ಮಡಿಲಿರು ನೀನಿನ್ನ ಹೋಗು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಹಾಗೆ ಆಗಲಿ ಸ್ವಾಮಿ. ಪ್ರಾಣೇಶ್ವರ ವೇಣುಗೋಪಾಲ 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 ವೇಣುಗೋಪಾಲ
ಕ್ಷಣ ಕಾಲ ವಿಶ್ರಮಿಸುವೆ. ಉರಗಚಯನ ಶ್ರೀರಮಣ ದೇವಾ, ಉರಗಚಯನ ಶ್ರೀರಮಣ ದೇವಾ, ಉರಗಚಯನ ಶ್ರೀರಮಣ. ಮಂದರದರ ಅರವಿಂದ ಲೋಚನ, ಮಂದರದರ ಅರವಿಂದ ಲೋಚನ, ಪಾಪ ವಿಮೋಚನ ಹೇ ಜನಾರ್ದನ. ಪಾಪ ವಿಮೋಚನ ಹೇ ಜನಾರ್ದನ, ಮಾನವ ವೇಜ ಮಾನವ ವೇಜ ಮಂಜುಳ ಬಾಜ ವಿನುತ ವಿಜೇತ ಕೌಸ್ತುಭ ಬೋಚ. ವಿನುತ ವಿಜೇತ ಕೌಸ್ತುಭ ಬೋಚ, ಉರಗಚಯನ ಶ್ರೀರಮಣ ದೇವಾ, ಉರಗಚಯನ ಶ್ರೀರಮಣ. ಪರಮಾತ್ಮ ಸದಾ ಹೃದಯದಿ ನೀ ನೆಲೆಸಿರುವೆ, ಸದಾ ಹೃದಯದಿ ನೀ ನೆಲೆಸಿರುವೆ, ಹಸಿವು ತೃಚಗಳ ನೀ ಮರೆಸಿರುವೆ. ಸದಾ ಹೃದಯದಿ ನೀ ನೆಲೆಸಿರುವೆ, ಹಸಿವು ತೃಚಗಳ ನೀ ಮರೆಸಿರುವೆ. ಚರಣಾಸ್ಮಿತ ಜನ ವರದಾಯಕನೇ, ಶರಣಾನ್ವಿತ ಜನ ವರದಾಯಕನೇ, ಸರ್ವವು ನೀ ಪರಮ ಪುರುಷನೇ. ಸರ್ವವು ನೀನೆ ಪರಮ ಪುರುಷನೇ, ಉರಗಚಯನ ಶ್ರೀರಮಣ ದೇವಾ, ಉರಗಚಯನ ಶ್ರೀರಮಣ ದೇವಾ, ಉರಗಚಯನ ಶ್ರೀರಮಣ ಶ್ರೀರಮಣ ಶ್ರೀರಮಣ. ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ಇಲ್ಲಿಯೇ ಕುಳಿತುಕೊಳ್ಳುವೆ. ಏನಿ ಭವನದ ಶೃಂಗಾರದ ವೈಭವ, ಮುತ್ತು ರತ್ನ ವಜ್ರ ವೈಡೂರ್ಯದಿಂದ ಕಂಗೊಳಿಸುತ್ತಿರುವುದಲ್ಲ ಮಾಧವನ ಅರಮನೆ. ಅಬ್ಬಾ, ಈ ಚೈನಾಗಾರದಲ್ಲಿ ತೂಗಾಡುತ್ತಿರುವ ತರುಳು ತೋರಣಗಳು ನನ್ನನ್ನೇ ಸ್ವಾಗತಿಸುತ್ತಿರುವುದಲ್ಲ. ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿ ಏನಿ ಭವನದ ವೈಭವ. ನವಿಲು ಸಾರಂಗ್ಯ ಪಕ್ಷಿಗಳಿಗೆ ಚಿತ್ರವು ನಗುತ್ತಿದೆ, ಮುತ್ತು ಮಾಣಿಕ್ಯ ರತ್ನವು ಹೇಗೆ ತಳಪಳಿಸಿರುವುದೋ.
ನವಿಲು ಸಾರಂಗ್ಯ ಪಕ್ಷಿಗಳಿಗೆ ಚಿತ್ರವು ನಗುತ್ತಿದೆ ಮುತ್ತು ಮಾಣಿಕ್ಯ ರತ್ನವು ಹೇಗೆ ತಳಪಳಿಸಿರುವುದು ದೇವಲೋಕಿ ಲೋಕವ ಧರಗಿಳಿದಂತಿದೆ ದೇವಲೋಕಿ ಲೋಕವ ಧರಗಿಳಿದಂತಿದೆ ಎಂತು ನೀ ಕೃಷ್ಣನ ದರ್ಪದ ಸಿರಿತನ ಎಂತು ನೀ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನು ಈ ಶಿಲಾ ಬಾಲಕಿಯರ ಭಾವಭಂಗಿಗಳು ಬಳ್ಳಿಯಂತೆ ಬೆಳಕಿ ನಡುವ ನಡುವು ಮಿಂಚಿನಂತೆ ಒಲೆಯುತ್ತಿರುವ ನಯನಗಳು ಸಂಪಿಗೆ ಹೂವಿನಂತ ನಾಶಕ ಮಧುಚಂದ್ರನನ್ನೇ ಮಯಿಸುವಂತ ಮಂದಾಸ ಈ ಶಿಲಾ ಬಾಲಕಿಯರ ಭಾವಭಂಗಿಗಳನ್ನು ನೋಡಿ ಭಾವಪರಶನಾದೆ ಭಾವಪರಶನಾದೆ ನಾನೊಂದು ಸಾರಿ ಬಿಗಿದಪ್ಪಲೇ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಕಲಾದರೆ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಕಲಾದರೆ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ ಮಂದಹಾಸದಲ್ಲಿ ನಲಿವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಮಂದಹಾಸದಲ್ಲಿ ನಲಿವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಕರದೋಳ್ ಕಡ್ಕವ ಪಿಡಿದಿಗ ವೀರ ಶರೀರವು ಮತಿಸಿದ ಹುಲಿಯಾಕಾರ ಕರದೋಳ್ ಗದೆಯಂ ಪಿಡಿದಿಗ ವೀರ ಶರೀರವು ಮತಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯೋ ಬಹುಗಂಭೀರ ನಡೆಯುವ ಭಂಗಿಯೋ ಬಹುಗಂಭೀರ ನಡೆಯುವ ಭಂಗಿಯೋ ಬಹುಗಂಭೀರ ನಡೆಯುವ ಭಂಗಿಯೋ ಬಹುಗಂಭೀರ ಯಾರೇ ಈ ಚೆಲುವ ಕಲಾದರೆ ಯಾರೇ ಈ ಚೆಲುವ
ಸೊಂಟ ಸ್ಪರ್ಶಿಸಿ ಎನ್ನ ಎದೆ ಜಲ್ಲೆನಿಸಿ ಸೆಲ್ಲಾಟಕ್ಕೆ ಕರೆದ ಪ್ರೇಮ ಕಿಶೋರ ಸೊಂಟ ಸ್ಪರ್ಶಿಸಿ ಎನ್ನ ಎದೆ ಜಲ್ಲೆನಿಸಿ ಸಲ್ಲಾಪಕ್ಕೆ ಕರೆದ ಪ್ರೇಮ ಕಿಶೋರ ಗಲ್ಲ ಮುಟ್ಟುತ್ತೆ ಎನ್ನ ಎದೆ ಜಲ್ಲೆನಿಸಿ ಗಲ್ಲ ಮುಟ್ಟುತ್ತೆ ಎನ್ನ ಎದೆ ಜಲ್ಲೆನಿಸಿ ಚೆಲ್ಲಾಟಕ್ಕೆ ಕರೆದ ಪ್ರೇಮ ಕಿಶೋರ ಚೆಲ್ಲಾಟಕ್ಕೆ ಕರೆದ ಪ್ರೇಮ ಕಿಶೋರ ಚೆಲ್ಲಾಟಕ್ಕೆ ಕರೆದ ಪ್ರೇಮ ಕಿಶೋರ ಚೆಲ್ಲಾಟಕ್ಕೆ ಕರೆದ ಪ್ರೇಮ ಕಿಶೋರ ಯಾರೇ ಈ ಚೆಲುವ ಕಲಾದರೆ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಕಲಾದರೆ ಯಾರೇ ಈ ಚೆಲುವ ಏನ್ ಆಶ್ಚರ್ಯ, ಎಲ್ಲವೂ ಕನಸಿನಂತೆ ಕಾಣುತ್ತಿರುವುದಲ್ಲ. ಓಹೋ, ಇದು ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಶಯನಾಧಾರವನ್ನು ನೋಡಿ ಬೆರಗಾಗವನಲ್ಲ ಈ ಛಲದಂಕ ಮಲ್ಲ ಕೌರವೇಶ್ವರ. ಸಹಾಭಿವೃದ್ಧಿಯನ್ನು ಶಾಸನ ಮಾಡುತ್ತಿರುವ ವಸುಂಧರೆಯ ಕುವರ, ಗರ್ಭಸಂಧಾತ ಶತ್ರುವಂಶ ಧುರೀಣ. ಕೌರವೇಶ್ವರನ ಭವನಕ್ಕಿಂತಲೂ ಅದ್ಭುತವೇ, ರಮಣೀಯವೇ, ಶೋಭಾನವೇ. ಸಾರ್ಥಕಿ, ಗುರುರಾಜನಿಗೆ ವಂದಿಸುವೆ. ಎಲ್ಲಿ ನಿಮ್ಮ ಕೃಷ್ಣನು? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುವಂತಿದೆ. ಇನ್ನೇನು ಎಚ್ಚರಗೊಳ್ಳುವರು. ಬಾ, ಈ ಪೀಠದಲ್ಲಿ ಕುಳಿತುಕೋ. ಇವನೆಂತ ನಿಶ್ಚಿಂತ ಪುರುಷನಯ್ಯ. ರಾಜ್ಯ ಕೋಶಾದಿಗಳೆಲ್ಲ ಅಣ್ಣನಾದ ಬಲರಾಮನಿಗೆ ವಹಿಸಿ ಈತನು ಮಾತ್ರ ಸುಖ ತಲ್ಪದಲ್ಲಿ ಲೀನನಾಗಿರುವನು. ಕೃಷ್ಣನು ಆಗಲೇ ನಿದ್ರಿಸ್ತಾನೆ ಎಂದರೆ ಏನೋ ರಹಸ್ಯ ಇರಲೇಬೇಕು. ಇರಲಿ, ನಾನು ಈತನು ಎಚ್ಚರಗೊಳ್ಳುವ ತನಕ ನಾನು ಬಂದಿರೋ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಸಾರ್ಥಕಿ, ಗುರುರಾಜ, ನಿನ್ನಲ್ಲೊಂದು ಪ್ರಶ್ನೆ ಇರುವುದು. ಏನದು ಗುರುರಾಜ? ಆ ಪಾಂಡವರಿಗೂ ನಮಗೂ ಯುದ್ಧವೂ ಸಿದ್ಧವಾಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಅದು ಸಾಧ್ಯವಿಲ್ಲ ಗುರುರಾಜ. ನಾವು ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಆತನ ಆಜ್ಞೆಯ ಹೊರತಾಗಿ ನಾವು ಯಾರ ಪಕ್ಷವನ್ನು ವಹಿಸುವಂತಿಲ್ಲ. ಸರಿಯಾಗಿ ಹೇಳಿದೆ ಸಾರ್ಥಕಿ. ನಿಮ್ಮ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ನಿಮ್ಮ ಯಾದವರ ಸೈನ್ಯವೇ ನನ್ನ ಕೈ ಸೇರಿದಂತಲ್ಲವೇ? ಓಹೋ, ಸಂದೇಹವೇಕೆ? ಸೇರಿದಂತೆ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಅಖಂಡ ಭರತ ಖಂಡಕ್ಕೆ ಚಕ್ರವರ್ತಿಯಾಗಿರುವ ನಾನು ಗೋಪಾಲನ ಪಾದದಡಿ ಅಸಂಭವ ಅಪಮಾನ ನನಗೆ ಯೋಗ್ಯವಾದ ಪೀಠ. ಅಭಯಂ ನಿರಂತರ ಪೋರದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ದಿನಬಂಧು ನಿಗಮಾಗಮಸಿಂಧು ದಿನಬಂಧು ನಿಗಮಾಗಮಸಿಂಧು ಅಗಣಿತ ಗುಣಗಣ ಹರಿಕುಲ
ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ಪರಮಾತ್ಮ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಮೊರೆ ಸಿಂಧು ಶಯನ ಅರವಿಂದ ನಯನ ಮೊರೆ ಸದಾ ನಿನ್ನ ಅಭಯಂ ನಿರಂತರ ಮೊರೆ ದಯದಿ ಶ್ರೀ ವಾಸುದೇವ ಸದಾ ನಿನ್ನ ಅಭಯೋ ಸಾರ್ಥಕಿ ಪಾರ್ಥ, ನನ್ನ ಪ್ರಾಣಸಖನಲ್ಲಿ ಇನ್ನೆಲ್ಲಿ ನಿನ್ನ ಪ್ರಾಣಸಖ ಪಾರ್ಥ? ಏಕೆ ಏನಾಯಿತು ಸಾತ್ಯಕಿ? ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು. ಅದನ್ನು ಹೇಳಲು ನನಗೆ ಸಹನೆ ಇಲ್ಲ. ನೀನೇ ನೋಡು ಪಾರ್ಥ. ಓಹೋ, ಅಣ್ಣನಾದ ಸುಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನೋಡಿದೆಯಾ ಪಾರ್ಥ? ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನು ಇಂದು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆದಿರುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟೊಂದು ಜಾಗರೂಕತೆಯಿಂದ ಕಲ್ಪಿಸಿಕೊಂಡಿರುವನು ಹೇಳು. ಅರ್ಜುನ, ಅನುಕಾಲವು ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ಧೋರಿಗೆ ಹೊರಟೆ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೇವಲದಿಂದ ನಾನೇ ಮೊದಲು ಬಂದನು ಪಾರ್ಥ. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕೈಕಟ್ಟಿ ಕುಳಿತರೆ ಕಾರ್ಯಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ನಾಲ್ಕಾರ ಕಡೆ ತಿರುಗಿ ಹಲವು ರಾಜರ ಸಹಾಯವನ್ನು ಬೇಡಬೇಕಲ್ಲವೇ? ನಾನು ದ್ವಾರಕೆಗೆ ಬಂದದ್ದು ಜಯವನ್ನು ಪಡೆಯಬೇಕೆಂದಲ್ಲ, ಈ ಮಹಿಮಾ ಮೂರ್ತಿಯ ಪಾದತಲದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಆದರೆ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು ಪಾರ್ಥ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ಹೇ ಜನಾರ್ದನ, ಶಬರಿಗ ಭಯವನಿತ್ತ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮರೆ ಕೇಳೋ, ಎನ್ನ ಮರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನಿಗಿಸಲೋಕದ ಭವಬಂಧನ, ನಿಗಿಸಲೋಕದ ಭವಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು ಪರಮಾತ್ಮ. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರವದನ, ನಿಗಿಸಲೋಕದ ಭವಬಂಧನ, ನಿಗಿಸಲೋಕದ ಭವಬಂಧನ. ಪರಮಾತ್ಮ ಯುಗ ಯುಗದ ಪರ್ಯಂತವು ನೀ ನಗು ನಗುತ್ತಲೇ ಜಗವ ಬೆಳಗಿದೆ. ವಾಸುದೇವ,
ಯುಗ ಯುಗದ ಪರ್ಯಂತವು ನೀ ನಗು ನಗುತ್ತಲ್ಲಿ ಈ ಜಗವ ಬೆಳಗಿದೆ ಭೃಗು ಮುನಿ ದರ್ಪದ ಅಕ್ಷಿಯ ಹರಿಸಿ ಮೋಕ್ಷವ ನೀಡಿದ ತಂದೆ ಭೃಗು ಮುನಿ ದರ್ಪದ ಅಕ್ಷಿಯ ಹರಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನೀಗಿಸಲೋಕದ ಭವ ಬಂಧನ ನೀಗಿಸಲೋಕದ ಭವ ಬಂಧನ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಅಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನೀನ ಶರಣ್ಯ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಮರೆಯಿದಳು. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿದಳು. ಮರಿದದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ. ಮರಿದದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸಲೋಕದ ಭವ ಬಂಧನ ನೀಗಿಸಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ ಏನು ಜನ ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ ಛೇ, ಈ ಚರಣಗಡಿಯಲ್ಲಿ ಏಕೆ ಕುಳಿತೆ ಪಾರ್ಥ? ಜನಾರ್ದನ, ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಜನಾರ್ದನ, ತಮ್ಮ ಅನುಗ್ರಹದಿಂದ ಎಲ್ಲರೂ ಕುಶಲವೇ. ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಗುರುಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ, ಭಾಮ, ರಮಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದೆ ಈ ನಿನ್ನ ಪ್ರಾಣ ಮಿತ್ರ ಅರ್ಜುನನ ಬಂದು ಕ್ಷಣವೇ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ. ಚೆನ್ನಾಗಿದೆ ಚೆನ್ನಾಗಿದೆ ಈ ನಿನ್ನ ಕಪಟ ಮೋಸ. ಹಾಗೇನಿಲ್ಲ ಭಾವ, ನೀನು ಬಂದುದನ್ನು ನಾನು ಗಮನಿಸಲಿಲ್ಲ. ಹಾ, ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ, ಕಾವಡಿಗಿಂಚಿನಂತೆ ಭೀಕರ ಸಂಗ್ರಾಮವು ಸಿದ್ಧವಾಗಿದೆ. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಲು ಪ್ರಾರ್ಥಿಸಲು ಬಂದಿರುವೆನು. ಭಾವ ಬೇಡ ಭಾವ, ದುಡುಕಬೇಡ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಭಾವ. ಕೃಷ್ಣ, ಜಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ.
ಬಾವಾ ಮತ್ತೆ ಇಲ್ಲ ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳಂ ಕಿತ್ತೆಸೆದು ರಕ್ತದ ಮಡಿವಿನ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳಂ ರಕ್ತದ ಮಡಿವಿನೋಳ್ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳ ಭಾವ ಪಾರ್ಥ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಗಿ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವೋ ಯಾರಲ್ಲಿ ಸ್ಥಿರವಾಗಿ ಕುಳಿತಿದೆ ಗಮನಿಸಿದೊಡೆ ಸಮಾಧಾನ ಕಾಂಬುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿ ಯಾರನು ವರಿಸಿಯಳು ಧರಣಿ ನಾರಿ ಯಾರನು ವರಿಸಿಯಳು ಯಾರೊಡನೆ ಸಮಾಗಮ ಬಯಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು ಕುರು ಸಾಮ್ರಾಜ್ಯದ ಪ್ರಳಯದಿಂದ ಕರಗಿಹುದು ಆದಾಯ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಕರಗಿಹುದು ಆದಾಯ ಅನುಜರಿಗನ್ಯಾಯ ನ್ಯಾಯವೇ ಅನುಜರಿಗನ್ಯಾಯ ಗೈವುದು ನ್ಯಾಯವೇ ಸಹಜಾತರಿಗೆ ಸಮಭಾಗ ನೀಡಿ ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾಗು ಮುಂದಿನ ಸಂತತಿಗಾದರ್ಶನಾಗು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿ ನೆಲವೋ ಯಾರಲ್ಲಿ ಸ್ಥಿರವಾಗುಳದಿದೆ ಗಮನಿಸಿದೊಡೆ ಸಮಾಧಾನ ಕಾಂಬುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಕರುಣಿ ನಾರಿ ಯಾರನು ಕರುಣಿ ನಾರಿ ಯಾರನು ವರಿಸಿಯಳು ಯಾರೊಡನೆ ಸಮಾಗಮ ಬಯಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು 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 ಭಾವ ಈ ಧರಣಿ ಮಾತೆಯು ಯಾರನ್ನು ಒಲಿಸುವಳು ಯಾರಲ್ಲಿ ಸ್ಥಿರವಾಗಿರುಳು ಯಾರೊಡನೆ ಸಮಾಗಮ ಬಯಸುವಳು ಆದ್ದರಿಂದ ಕೇವಲ ನೆಲದಾಸಿಗಾಗಿ ಸಹೋದರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ ಭಾವ ನನ್ನ ಮಾತನ್ನು ಕೇಳುವಂತ ಕೃಷ್ಣ ರಾಜ ನೀತಿ ಶಾಸ್ತ್ರದಲ್ಲಿ ನಿನಗಿಂದ ಎತ್ತಿನ ಪರಿಶ್ರಮ ನನಗುಂಟು ಅದನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಯನ್ನು ನೆರವೇರಿಸು ಅರ್ಜುನ ಪರಮಾತ್ಮ ನೀನು ಸಹ ಯಾದವರ ಸಹಾಯವನ್ನು ಬೇಡಲು ಬಂದಿ ಎಂದು ತೋರುವುದು ಹೌದು ಪರಮಾತ್ಮ
ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀನು ನನಗೀಗ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ. ನೀನು ವೀರನು, ಮೇಲಾಗಿ ನ್ಯಾಯಾಧೀಶನು. ನಿನ್ನ ಬಳಿಗೆ ಮೊದಲು ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಆ ಧರ್ಮವನ್ನು ಪಾಲಿಸುವಂತಾಗುವುದು ಮುಕುಂದ. ಆದ್ದರಿಂದ ಮೊದಲು ಬಂದವನು ನಾನು, ನನ್ನ ಪಕ್ಷವನ್ನೇ ವಹಿಸಬೇಕು. ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಭಾವ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಇಲ್ಲ ಕಬಡ್ಡಿ. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಸಹಾಯ ಮಾಡಲು ಸಾಧ್ಯವಿಲ್ಲದ ಮೇಲೆ ಈ ಬೂಟಾಟಿಕೆ ಮಾತಾಡಿಕೆ ಬಿಡುವಾಗ. ಹಾಗೆಂದು ದುಡುಕುವುದು ಬೇಡ ಭಾವ. ನಾನು ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಯಾದವ ಅಕ್ಷೋಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತಧಾರಿಯು ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತ್ರನು ನಿರಾಯುಧನು, ಈತನಿಂದ ನನಗಾಗುವ ಪ್ರಯೋಜನವಾದರೆ ಏನು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುಬಲ ರಾಮ ಸಹಿತ ಅಕ್ಷಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಭಲೆ ಭಲೆ ಸುಯೋಧನ, ನಿನ್ನ ಸಾಹಸಕ್ಕೆ ಸರಿಯಾದದನ್ನೇ ಅಪೇಕ್ಷಿಸಿರುವೆ. ನಡೆ, ಸೈನ್ಯಕ್ಕೆ ಆಜ್ಞಾಪಿಸು. ನಾನಿಂದು ಬರಲೇ ಕೃಷ್ಣ. ವಾಸುದೇವ, ಗೋವಿಂದ, ಜನಾರ್ದನ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಈ ನಿನ್ನ ಕಣ್ಸನ್ನೆಯ ಚದರತಿಯು ಈ ನಿನ್ನ ಭಕ್ತರನ್ನು ಎಚ್ಚರಿಸುತ್ತಲ್ಲವೇ ಗೋಪಾಲ. ಆದರೂ ಬಾಲಕವಿಲ್ಲ ಮುಕುಂದ. ಮಾಧವ, ಇದಲ್ಲೊಳಗೆ ಎಳೆಯಾಡುತ್ತಿರುವ ಜಾದುರ್ಕ್ರೀಡೆಯ ಸ್ವಭಾವ. ಮಾಧವ, ಇದಲ್ಲೊಳಗೆ ಎಳೆಯಾಡುತ್ತಿರುವ ಜಾದುರ್ಕ್ರೀಡೆಯ ಸ್ವಭಾವ. ಕಪಟ ನೋಟದೊಳ್ಳೆಂಟಲಿಗೆ ಗೆಲುವು ಸೂಚಿಸುವ ನಿನ್ನ ನಟನೆಯ ಜಟಜಾಲವನ್ನು ಅಲ್ಲವನೆಲ್ಲವನರಿತೆಯ ಮುರಾರಿ. ಶತ್ರು ಶಿರಗಳಂ ಕತ್ತರಿಸಿ, ಶತ್ರು ಶಿರಗಳಂ ಕತ್ತರಿಸಿ ನತ್ತರದ ನದಿಯೋಳ್ನತ್ತಿಸಲು ಜಡಪಡಿಸುವುದು ಎನ್ನ ಮನ, ಇದು ಸತ್ಯ. ಸಮರ ಕ್ಷೇತ್ರದೊಳ್ಳಿ ಶಸ್ತ್ರಾಸ್ತ್ರಗಳನ್ನು ಪತ್ತಿಸಿದೊಡೆ, ಸಮರ ಕ್ಷೇತ್ರದೊಳ್ಳಿ ಶಸ್ತ್ರಾಸ್ತ್ರಗಳನ್ನು ಪತ್ತಿಸಿದೊಡೆ. ಆ ನಿನ್ನ ಸೋದರತ್ತೆಯ ಸೊಸೆ ಸೇವೇಂದ್ರಿಯ ಪತಿಗಳು, ಆ ನಿನ್ನ ಸೋದರತ್ತೆಯ ಸೊಸೆ ಸೇವೇಂದ್ರಿಯ ಪತಿಗಳು ಹೇಗೆ ಜಯಗೊಳಿಸುವರು ವೀಕ್ಷಿಸುವೆನೋ. ಯದುಪತಿ ಬಲು ಪಕ್ಷಪಾತಿ, ಕೃಷ್ಣ ನೀನು ಬಲು ಕಬಡ್ಡಿ ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲೂ ಈ ಅರ್ಜುನನಾದರೂ ನಿನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾವು ನಿಮ್ಮಲ್ಲಿ ಬೆರೆಯಲೇ ಸಾಧ್ಯವೇ? ನಾವೇ ಭಾರವಾದವು. ಆದರೂ ಬಾಧಕವಿಲ್ಲ ಮುಕುಂದ. ಇದ್ದ ರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡಲೆಂದು ವಚನವನ್ನು ಕೊಟ್ಟಿರುವೆ. ವಚನ ಭ್ರಷ್ಟನಾದೇ ಎಚ್ಚರ. ಅದು ಮುಂದಲವೇ ತಿಳಿಯೋದು ಭಾವ. ನಡೆ, ಸೈನ್ಯಕ್ಕೆ ಆಜ್ಞಾಪಿಸಿ. ಹಾಗಾದ್ರೆ ನನ್ನ ನಿನ್ನ ಭೇಟೆ ಸಮರಾಂಗಣದಲ್ಲಿ. ಕೃಷ್ಣ ಭಾವ, ಅರ್ಜುನ, ಒಂದು ಹನ್ನೊಂದು ದಕ್ಷಿಣ ಸೈನ್ಯವು
ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಬೆಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನಂ ಮೆಚ್ಚಿಸಿದೆ. ಬೆಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನಂ ಮೆಚ್ಚಿಸಿದೆ. ಸಿಂಧು ಶಯನ ನನ್ನ ರಥವೇರಿದೊಡೆ ಕೃತಾರ್ಥನಾಗುವೆನು. ಸಿಂಧು ಶಯನ ನನ್ನ ರಥವೇರಿದೊಡೆ ಒಂದು ಜಯದ ಪತಾಕೆಯನ. ಸಿಂಧು ಶಯನ ನನ್ನ ರಥವೇರಿದೊಡೆ ಒಂದು ಜಯದ ಪತಾಕೆಯನ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತ ಯೋಗಿ ಶ್ರೇಷ್ಠನು ಪ್ರಾಣಸಕನು ಬಂಧುವೂ ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷ ವಹಿಸಿತು. ಈಗ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ದುರ್ಬಲರೆಂದು ಹೇಳುವ ಪುಂಡರ ನಾಲಿಗೆ ತುಂಡರಿಸಿ ಪಾಂಡವರನ್ನು ದುರ್ಬಲರೆಂದು ಹೇಳುವ ಪುಂಡರ ನಾಲಿಗೆ ತುಂಡರಿಸಿ ಗಂಡು ಗಲಿಗಳೆಂದವಳೆ ಕೊಳ್ಳುವ ಸಣ್ಣ ಕೌರವರ ಗಂಡು ಗಲಿಗಳೆಂದವಳೆ ಕೊಳ್ಳುವ ಸಣ್ಣ ಕೌರವರ ನಾವು ತೋಟವು ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಇಂದಿಗನಾದಣ್ಣನಾದೆನು. ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು. ಈ ಯುದ್ಧದಲ್ಲಿ ನೀನು ನನಗೆ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಾತಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನೀ ವರದ ಹಸ್ತವು ನನ್ನ ರಥಾಶ್ವಗಳ ರೊಜ್ಜು. ಆಗ ನಾನು ನೋಡುವೆನು, ಶತ್ರುಗಳು ನೋಡುವುದು, ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯ ದಿನವನ್ನು, ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವವು ನನ್ನಲ್ಲೇನಿದೆ. ಪರಮಾತ್ಮ, ಅರ್ಜುನ, ನನ್ನ ನಿನ್ನಲ್ಲಿ ಇಂತಹ ಇಂದ್ರಜಾಲವೇಕೆ? ಮಾಧವ ನಿರ್ಣಯ ದಯವಂದನಗಿರೆ ಜಗವನ ಗೆಲ್ಲುವೆ ನಾನು. ಜಗವನ ಗೆಲ್ಲುವೆನು ನಿನ್ನಾಣೆ ಕೊಡುಯನ ಗವಯವನೀನು. ಚಿಂತಿಸದಿರು ವಿಜಯ ಧನಂಜಯ ಅಭಯವನೇ
ನರನು ನೇನು ಹರಿಯು ನಾನು ಆದರೂ ನಿನಗೆ ಸಾರಥಿಯಾಗುವೆನು. ನರನು ನೀನು ಶ್ರೀ ಹರಿಯು ನಾನು ಆದರೂ ನಿನಗೆ ಸಾರಥಿಯಾಗುವೆನು. ಶಾಸನ ದಂಡವ ಹಿಡಿದು ನಿಂತರೆ ನಾನು ವಿಜಯ ವಿಜಯ ಶಾಸನ ದಂಡವ ಹಿಡಿದು ನಿಂತರೆ ನಾನು ಚಲಿಸಿ ಗಿರಿಕ ಮೋಡಗಳ ಗುಡಿಸಿ ಸಾಗರ ಬಲಗಳ ವೇಗದ ಚಲಿಸಿ ಗಿರಿಕ ಮೋಡಗಳ ಗುಡಿಸಿ ಗುರುಳರು ನಿನ್ನನ್ನು ದರೆಯಲು ಗುಳಿರು ನರರ ಜ್ಞಾನ ವಿನೋದದಿಂದಳಿಸಿ ಶಾಂತಿಯಗೊಳಿಸುವೆ ನಾಯಿ ಜಗವ ಚಿಂತಿಸದಿರು ವಿಜಯ ಧನಂಜಯ ಅಭಯವ ನೀಡುವೆ ನಾನು ಅಭಯವ ನೀಡುವೆ ನಿನ್ನಗಿಂದು ಧರ್ಮಕ್ಕೆ ಜಯವಾಗಲೆಂದು. ಪರಮಾತ್ಮ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆಯಲ್ಲ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನಡೆ, ಸಮಾಚಾರವನ್ನು ಧರ್ಮಾದಿಯಾಗಿ ಎಲ್ಲರಿಗೂ ತಿಳಿಸಿ. ನಿನ್ನಾಜ್ಞೆ ಮಾಧವ.